ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮನಗುಳಿ. ಇಂದು ವಿಶೇಷವಾಗಿ ಒಂದು ವಿಡಿಯೋದೊಂದಿಗೆ ಏನಪ್ಪ ವಿಶೇಷ ಅಂದರೆ ಬಾದಾಮಿಯ ಮುಂದುವರಿದ ಭಾಗವಾಗಿರ್ತಕ್ಕಂಥ ನಾವೀಗ ಗುಹಾಂತರ ದೇವಾಲಯ ವೀಕ್ಷಣೆಯೊಂದಿಗೆ ನಮ್ಮ ಪಯಣವನ್ನು ನಡೆಸಿದ್ದೇವೆ. ಗುಹಾಂತರ ದೇವಾಲಯವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಐತಿಹಾಸಿಕ ಮತ್ತು ಪಾರಂಪರಿಕವಾಗಿರ್ತಕ್ಕಂಥ ಒಂದು ಸ್ಮಾರಕಗಳಾಗಿವೆ. ಇವು 6ನೇ ಮತ್ತು 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ನಮ್ಮ ಭಾರತದ ಇತಿಹಾಸಕ್ಕೆ ಮತ್ತು ಪಾರಂಪರಿಕಕ್ಕೆ ಕೊಡುಗೆ ನೀಡಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಜೀವಂತ ಸಾಕ್ಷಿಗಳಾಗಿವೆ ಅಂತ ಹೇಳ್ಬೋದು. ಈ ಬಾದಾಮಿ ದೇವಾಲಯ ವೀಕ್ಷಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಬ್ಬರಿಗೆ ಏನಾಗಿರ್ತದಪ್ಪ ಅಂತಂದರೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಟಿಕೆಟ್ಗಳಿರ್ತಾವೆ. ಟಿಕೆಟ್ಗಳನ್ನು ಪಡೆದುಕೊಂಡು ಏನು ಮಾಡಬೇಕಾಗತ್ತಪ್ಪ ಅಂತಂದರೆ ಈ ದೇವಾಲಯಗಳನ್ನು ವೀಕ್ಷಣೆ ಮಾಡಬೇಕಾಗ್ತದೆ. ಸರಿನಾ? ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಈ ಬಾದಾಮಿ ದೇವಾಲಯದ ಹಿನ್ನೆಲೆಯನ್ನು ನೋಡುವುದಾತಂದರೆ ಪ್ರಮುಖವಾಗಿ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ 4 ದೇವಾಲಯಗಳು ಕಂಡು ಬರ್ತಾವೆ. ಪ್ರಮುಖವಾಗಿ ಹಿಂದೂ ಧರ್ಮದ ದೇವಾಲಯಗಳು ಮತ್ತು ಜೈನ ಧರ್ಮದ ದೇವಾಲಯಗಳು ಕಂಡು ಬರ್ತಾವೆ. ಇಲ್ಲಿ ಫಸ್ಟ್ನಿಗೆ ಇರ್ತಕ್ಕಂಥ ದೇವಾಲಯ ಯಾವುದಪ್ಪ ಅಂತಂದ್ರೆ ಅನುಕ್ರಮವಾಗಿ ನೋಡುವುದಾದಂದರೆ ಫಸ್ಟ್ನೇ ದೇವಾಲಯ ಶಿವನ ದೇವಾಲಯ ಅಥವಾ ಶೈವ ಧರ್ಮಕ್ಕೆ ಅಥವಾ ಶೈವ ಪಂಥಕ್ಕೆ ಸೇರಿರ್ತಕ್ಕಂಥ ದೇವಾಲಯ ಆಗಿರ್ತದೆ. ನೆಕ್ಸ್ಟ್ ವೈಷ್ಣವ ಧರ್ಮಕ್ಕೆ ಸೇರಿರ್ತಕ್ಕಂಥ ದೇವಾಲಯ ಆಗಿರ್ತದೆ. ಮತ್ತು 3ನೇದು ಏನಪ್ಪ ಅಂತಂದ್ರೆ ಅದು ಕೂಡ ವೈಷ್ಣವ ಧರ್ಮಕ್ಕೆ ಸೇರಿರೋದಾಗಿರ್ತದೆ. ಮತ್ತು ಕೊನೆಯದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದು ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥ ದೇವಾಲಯ ಆಗಿರ್ತದೆ. ಈಗ ಪ್ರಥಮವಾಗಿ ನೋಡೋದಾತಪ್ಪ ಅಂತಂದರೆ ಶೈವ ಧರ್ಮದಕ್ಕೆ ಸೀಮಿತವಾಗಿರ್ತಕ್ಕಂಥ ದೇವಾಲಯಪ್ಪ ಅಂತಂದ್ರೆ ಶಿವನನ್ನು ಮೂಲ ಕೇಂದ್ರವಾಗಿಟ್ಟುಕೊಂಡು ಗರ್ಭಗುಡಿಯಲ್ಲಿ ಲಿಂಗವನ್ನು ಸ್ಥಾಪಿಸಿ ದೇವರ ಆರಾಧನೆ ಮಾಡತಕ್ಕಂಥ ಸ್ಥಳವಾಗಿದೆ. ಶಿವನನ್ನು ಪೂಜೆ ಮಾಡ್ತಕ್ಕಂಥ ಸ್ಥಳವಾಗಿದೆ. ಇಲ್ಲಿ ನಟರಾಜನ ಮೂರ್ತಿ ಅಥವಾ ಕಲೆಯನ್ನು ಕಾಣಬಹುದು. ಅದೇ ರೀತಿ ದೈತ್ಯಾಕಾರದ ಬಂಡೆಗಳನ್ನು ಕೊರೆದು ಕೇಸಿಂದು ಇಲ್ಲಿ ದೇವಾಲಯಗಳನ್ನು ಕಂಬಗಳನ್ನು ವಿಭಿನ್ನವಾಗಿರ್ತಕ್ಕಂಥ ಕಲೆ ಚಿತ್ರಗಳನ್ನು ಅಷ್ಟೇ ಅಲ್ಲದೇನಪ್ಪ ಅಂತಂದ್ರೆ ಮೇಲ್ಛಾವಣಿಯಲ್ಲಿ ವರ್ಣರಂಜಿತವಾಗಿರ್ತಕ್ಕಂಥ ಏನಪ್ಪ ಅಂದರೆ ಸರ್ಪದ ಚಿತ್ರಗಳಾಗಿರ್ಬೋದು, ನೃತ್ಯದ ಚಿತ್ರಗಳಾಗಿರ್ಬೋದು, ಬಳ್ಳಿಯ ಚಿತ್ರಗಳಾಗಿರಬಹುದು. ಅದೇ ರೀತಿ ಏನಪ್ಪ ಅಂತಂದರೆ ವಾದ್ಯದ ಸಾಲಿನ ಚಿತ್ರಗಳನ್ನು ಕಾಣಬಹುದು. ಈ ರೀತಿ ಏನಪ್ಪ ಅಂತಂದರೆ ಶೈವ ದೇವಾಲಯವು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಪ್ರಮುಖ ದೇವಾಲಯವಾದಂತೆ ಹೇಳ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಇನ್ನು ಮುಂದುವರೋದು ಇಲ್ಲಿ ಇದರ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಇರ್ತಕ್ಕಂಥ ಇನ್ನೊಂದು ದೇವಾಲಯ ಯಾವುದಪ್ಪ ಅಂತಂದರೆ ವೈಷ್ಣವ ದೇವಾಲಯ. ಹೆಸರೇ ಸೂಚಿಸುವಂತ ಏನಪ್ಪ ಅಂತಂದರೆ ವಿಷ್ಣುವಿನ ಆರಾಧಕರಿಗೆ ಏನಂತ ಕರಿತೀವಿ ನಾವು ವೈಷ್ಣವರು ಅಂತ ಕರಿತೀವಿ. ವೈಷ್ಣವರು ಅಂದರೆ ಇಲ್ಲಿ ವೈಷ್ಣವನ ಅವತಾರಗಳಿರ್ತಕ್ಕಂಥ ವರಹ ಆಗಿರಬಹುದು, ವಿಷ್ಣು ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಇವುಗಳನ್ನು ಮೂಲ ಕೇಂದ್ರವಾಗಿಟ್ಟುಕೊಂಡು ಅವುಗಳನ್ನೇನು ಮಾಡಿರ್ತಾರಪ್ಪ ಅಂತಂದರೆ ದ್ರಾವಿಡ ಮತ್ತು ವೇಸರ ಶೈಲಿಗಳ ಮಿಶ್ರಣದೊಂದಿಗೆ ಏನಾಗಿರ್ತದಪ್ಪ ಅಂದರೆ ಭಾರತದಲ್ಲಿ ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣದೊಂದಿಗೆ ವೇಸರ ಶೈಲಿ ಎಂಬ ಕಲೆಯನ್ನು ಚಿತ್ರಗಳನ್ನು ಕೆತ್ತನೆಗಳ ಮೂಲಕ ಇಲ್ಲಿ ತೋರಿಸಲಾಗಿದೆ ಅಂತ ಹೇಳಬಹುದು. ಇದು ವಿಭಿನ್ನವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ನೋಟಗಳಾಗಿದೆ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದರೆ ವಿಭಿನ್ನ ರೀತಿಯ ಸೂಕ್ಷ್ಮ ಕಲೆಗಳು ಜೊತೆಗೆ ಏನಾಗಿತ್ತಪ್ಪ ಅಂದ್ರೆ ಆಗಿನ ಕಲೆಗಾರರ ಮತ್ತು ಶಿಲ್ಪಕಾರರ ನೈಪುಣ್ಯತೆಯನ್ನು ಈಗಿನ ಪ್ರಸ್ತುತ ಜಗತ್ತಿಗೆ ತಿಳಿಪಡಿಸಲಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೇನಪ್ಪ ಅಂತಂದರೆ ಚಾಲುಕ್ಯರ ಕಾಲಾವಧಿಯಲ್ಲಿ ವಿಭಿನ್ನವಾಗಿ ಇಲ್ಲಿ ವೈಷ್ಣವ ಧರ್ಮಕ್ಕೆ, ವೈಷ್ಣವ ಪಂಥಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಉತ್ತುನ್ನತ ವೇದಿಕೆಯನ್ನು ನೀಡಲಾಗಿತ್ತು ಅಂತ ತಿಳಿಸಲಾಗುತ್ತದೆ. ಸರಿನಾ? ಅದೇ ರೀತಿ ಇನ್ನು ಮುಂದುವರೋದು ಏನಪ್ಪ ಅಂತಂದರೆ ದೇವಾಲಯ, ವೈಷ್ಣವ ದೇವಾಲಯದ ಎದುರು ನಿಂತು ನೋಡ್ತಕ್ಕಂಥ ದೃಶ್ಯ ಈಗ ಔಟ್ಸೈಡ್ ಅಗಸ್ತ್ಯ ಮುನಿಗಳ ಕೆರೆ ಅಥವಾ ಅಗಸ್ತ್ಯ ಕೆರೆ ಅಂತೇಳಿ ಕರೀತಾರೆ. ಇಲ್ಲಿ ಕೆರೆಯಲ್ಲಿ ಏನು ಸ್ಪೆಷಲ್ ಅಪ್ಪ ಅಂದರೆ ಭೂತನಾಥ ದೇವಾಲಯ ಇದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸೋಣ. ಅದಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂತಂದರೆ ನಮ್ಮ ಪಯಣವನ್ನು ಏನು ಮಾಡೋಣ, ಈಗ ಇನ್ನು 3ನೇ ಗುಹಾಂತರ ದೇವಾಲಯ ಆಗಿರ್ತಕ್ಕಂಥ ಯಾವುದಪ್ಪ ಅಂತಂದರೆ ಅದು ವೈಷ್ಣವ ಧರ್ಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ದೇವಾಲಯಗಳತ್ತ ಏನು ಮಾಡೋಣಪ್ಪ ಅಂತಂದರೆ ನಮ್ಮ ಪಯಣವನ್ನು ಮುಂದುವರಿಸೋಣ. ಮತ್ತೇನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ವೈಷ್ಣವ ದೇವಾಲಯ ಮತ್ತು ಜೈನ ಧರ್ಮದ ಪ್ರಮುಖ ದೇವಾಲಯಗಳ ಬಗ್ಗೆ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಸಿಗುತ್ತೇನೆ ಅಂತ ಹೇಳ್ತಾ ಇಂದಿಗೆ ಈ ವಿಡಿಯೋವನ್ನು ಏನು ಮಾಡೋಣಪ್ಪ ಅಂದ್ರೆ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಿಮ್ಮ ಹಾರೈಕೆ ನಮ್ಮ ಮೇಲೆರಲಿ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ